ಮೈಸೂರಿನಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಭೂ ಕಬಳಿಕೆಗೆ ಯತ್ನ ನಡೆದಿದೆ. ಸುಮಾರು 25 ಕೋಟಿ ಮೌಲ್ಯದ 5.5 ಎಕರೆ ಆಸ್ತಿಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ತಹಶೀಲ್ದಾರ್ ಮಾಡಿದ್ದಾರೆ. ತಹಶೀಲ್ದಾರ್ ಭೂಮಿಯನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ. ಭೂ ಮಾಲೀಕರು ಅಂತ ಹೇಳಿಕೊಂಡು ಎರಡು ಕಡೆಯವರು ಹೈಡ್ರಾಮಾ ಮಾಡಿಬಿಟ್ಟಿದ್ದಾರೆ. ಜಯಪುರ ಹೋಬಳಿ ಕೇರ್ಗಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ನೀವು ಅಕ್ಕಿ ತಿನ್ಬೇಕಂದ್ರೆ ನಾವು ಬೆಳಿಬೇಕು ಸರ್. ನಿಮಗೆ ನಾವು ಅಕ್ಕಿ ಬೆಳೆದ್ರೆ ನಾವು ಅಕ್ಕಿನ ಬೆಳಿಲಿಲ್ಲ ಈಗ ಒಂದು ಸ್ವಲ್ಪ ದಿನ ಡಮಿನೇಷನ್ ಆದೇಶ ಮಾಡಿಸ್ಕೊ ಬನ್ನಿ, ಅವಾಗ ಬಿಟ್ಕೊಡ್ತೀವಿ. ಆದೇಶ ಮಾಡೋ ಹೈಕೋರ್ಟ್ ಹಾಕಿದೀವಲ್ಲ, ಡಿಸಿ ಅವರು ಆದೇಶ ಮಾಡಿದ್ರೆ ತಪ್ಪು ಅಂದ್ಬಿಟ್ಟು ಹೈಕೋರ್ಟ್ ಅಣ್ಣನು ಫೋನ್ ಸ್ಟಾಪ್ ಮಾಡಿ ಸರ್. ತಹಶೀಲ್ದಾರ್ ಮಾತು ನಿನ್ನ ಹೆಸರು RTC ಇದೆ ಕೊಡಪ್ಪ, ಅಲ್ಲಿ ಕೊಡು. ಸಗಳಿ ಆಯ್ತಲ್ಲ ಕೊಡ ಗುರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ತಹಶೀಲ್ದಾರ್ ಮುಂದೆಯೇ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ. ನಂದು ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಒಬ್ಬರಾದ್ರೂ ತಹಶೀಲ್ದಾರ್ ಮುಂದೆ ದಾಖಲೆ ಇಟ್ರ? ತಹಶೀಲ್ದಾರ್ ಯಾವ ಕಾರಣಕ್ಕೆ ಭೂಮಿಯನ್ನ ತಮ್ಮ ವಶಕ್ಕೆ ತಗೊಂಡ್ರು? ರವಿ, ವಿದೇಶಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಸರ್ಕಾರಿ ಭೂಮಿಯನ್ನ ಕಬಳಿಸಿದಂತಹ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳಿಕ್ಕೆ ತಹಶೀಲ್ದಾರ್ ಅವರು ಮುಂದಾದಂತಹ ಸಂದರ್ಭದಲ್ಲಿ ಒಂದು ಹೈಡ್ರಾಮಾ ಶುರುವಾಗಿದೆ. ಮೈಸೂರು ತಾಲೂಕು ಜಯಪುರ ಹೋಬಳಿಯ ಕೇರ್ಗಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು 5.5 ಎಕರೆ ಭೂಮಿ, ಅಂದರೆ ಇವತ್ತಿನ ಮಾರುಕಟ್ಟೆಯ ಬೆಲೆ ಬರೋಬ್ಬರಿ 25 ಕೋಟಿ ರೂಪಾಯಿ ಮೌಲ್ಯದ್ದು. ಈ ಸರ್ಕಾರಿ ಭೂಮಿಯನ್ನ ಎರಡು ಕುಟುಂಬದವರು ತಮಗೆ ಸೇರಿದ್ದು ಅಂತೇಳಿ ಅತಿಕ್ರಮವಾಗಿ ಪ್ರವೇಶವನ್ನ ಮಾಡಿ ಆ ಭೂಮಿಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಈ ವಿಚಾರ ಜಿಲ್ಲಾಧಿಕಾರಿಗಳಿಗೆ ತಿಳಿದು ಆ ಒಂದು ಭೂಮಿಯನ್ನ ಮತ್ತೆ ಮರು ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ತಹಶೀಲ್ದಾರ್ ಮಹೇಶ್ ಅವರಿಗೆ ಆದೇಶವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಖುದ್ದು DYSP ರಹೀಂ ಅವರ ನೇತೃತ್ವದಲ್ಲಿ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಮಾಲೀಕರು ಹಾಗೂ ಅಂದರೆ ಮಾಲೀಕರು ಅಂತ ಹೇಳಿಸಿಕೊಳ್ಳುವಂತಹ ವ್ಯಕ್ತಿಗಳು ಹಾಗೂ ತಹಶೀಲ್ದಾರ್ ಮತ್ತು ಪೊಲೀಸರ ಜೊತೆಗೆ ವಾಗ್ಯುದ್ಧ ಆರಂಭ ಆಗಿತ್ತು. ಅದನ್ನ ತಿಳಿಗೊಳಿಸಿ ನಿಮ್ಮ ಬಳಿ ದಾಖಲಾತಿ ಇದ್ರೆ ಅದನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ತಹಶೀಲ್ದಾರ್ ಅವರು ತಾಕೀತನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಇದಾದ ಕೆಲ ನಿಮಿಷಗಳ ಬಳಿಕ ಆ ಸ್ಥಳಕ್ಕೆ ಮತ್ತೊಬ್ಬ ವ್ಯಕ್ತಿಯ ಆಗಮನ ಆಗುತ್ತೆ. ಅವರು ಶಿವಮ್ಮ ಅನ್ನೋರು. ಇಲ್ಲಿ ಜೂಲೇಗೌಡ ಅನ್ನೋರು ಮೊದಲಿಗೆ
ಈ ಭೂಮಿ ನಮ್ದು ಅಂತ ಹೇಳಿ ವಾದಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು RTC ಸೇರಿದಂತೆ ದಾಖಲಾತಿಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದಾಗ ಅವರು ಸುಮ್ಮನೆ ಇರ್ತಾರೆ. ಇದಾದ ಬಳಿಕ ಶಿವಮ್ಮ ಅವರು ಬಂದು ಈ ಭೂಮಿ ನಂದು ಅಂತ ಹೇಳಿ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಸ್ವಲ್ಪ ಮೌನಕ್ಕೆ ಜಾರ್ತಾರೆ. ಈ ವೇಳೆ ಜೂಲೇಗೌಡ ಹಾಗೂ ಶಿವಮ್ಮ ಅವರಿಬ್ಬರೇ ಪರಸ್ಪರ ಕಚ್ಚಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ, ವಾಗ್ಯುದ್ಧದಲ್ಲಿ ತೊಡಗಿಕೊಳ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಇಬ್ಬರಿಗೂ ಕೂಡ ಎಚ್ಚರಿಕೆಯನ್ನು ನೀಡಿ ಈ ಭೂಮಿ ಇಬ್ರದ್ದು ಅಲ್ಲ, ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಸರ್ಕಾರದ ಭೂಮಿಯನ್ನ ನೀವು ಕಬಳಿಸಿದ್ದೀರಿ, ಸುಮ್ಮನೆ ಇದ್ರೆ ಸರಿ ಅಂತೇಳಿ ಎಚ್ಚರಿಕೆಯನ್ನು ನೀಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ತಹಶೀಲ್ದಾರ್ ಅವರು ಕೂಡ ಅಂತಹದ್ದೇ ಎಚ್ಚರಿಕೆಯನ್ನು ನೀಡ್ತಾರೆ. ಬಳಿಕ ಇಬ್ಬರನ್ನು ಕೂಡ ಜಮೀನಿಂದ ಹೊರಗೆ ಕಳಿಸಿ ಈ ಭೂಮಿ ಸರ್ಕಾರಕ್ಕೆ ಸೇರಿದ್ದು ಅಂತೇಳಿ ಒಂದು ಬೋರ್ಡನ್ನು ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ ಅವರಿಬ್ಬರಿಗೂ ಕೂಡ ಎಚ್ಚರಿಕೆಯನ್ನು ನೀಡಿ ಈ ಭೂಮಿಯ ಬಳಿ ನೀವು ಬರಕೂಡದು ಅಂತ ಹೇಳಿ ತಾಕೀತನ್ನು ಮಾಡುವಂತ ಕೆಲಸಕ್ಕೆ ತಹಶೀಲ್ದಾರ್ ಮಹೇಶ್ ಅವರು ಮುಂದಾಗಿದ್ದಾರೆ. ಆ ಮೂಲಕ ಸರ್ಕಾರದ 5.5 ಎಕರೆ ಜಮೀನು ಬರೋಬ್ಬರಿ 25 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಸರ್ಕಾರ ತನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದೆ. ವಿದ್ಯಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.